ಸೊ ಭಾರತ ದೇಶದಲ್ಲಿ ಸುಮಾರು 700 ಬುಡಕಟ್ಟುಗಳು ಆ ಥರ ಅರಣ್ಯವಾಸಿಗಳಿದ್ದಾರೆ ಭಾರತದಲ್ಲಿ. ಅಂದರೆ 700 ಬೇರೆ ಬೇರೆ ಥರದ 700 ಬೇರೆ ಬೇರೆ ಥರ ಬುಡಕಟ್ಟುಗಳು. ಓಹೋ. ಪ್ರತಿಯೊಬ್ಬರು ಬೇರೆ ಬೇರೆ ಭಾಷೆನೇ ಇದೆ. ಪ್ರತಿಯೊಬ್ಬರಿಗೆ ಬೇರೆ 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 ತಾಯಿ ಭಾಷೆ ಇದೆ. ಹೌದಾ? ಜೇನುಕುರುಬ ಜೇನು ಭಾಷೆ ಇದೆ, ಬೆಟ್ಕುರುಬ ಭಾಷೆ ಇದೆ, ಇರುಳಿಗ ಭಾಷೆ ಇದೆ, ಓಕೆ, ಮಲೆಕುಡಿಯರಿಗೆ ಮಲೆಕುಡಿಯ ಭಾಷೆ ಇದೆ, ಕೊರಗರಿಗೆ ಕೊರಗ ಭಾಷೆ ಇದೆ. ಓಕೆ. ಬೇರೆ ಆಡಿಯವರು ಅವರು ಆದಿವಾಸಿಗಳಾಗಿದ್ರು. ಇವರು ಜಮುಕ ಅವ್ರು ಬಂದು ಅಲ್ಲಿ ಜೇನು ತೆಗೆಯೋದಾಗಲಿ, ಗೆಡ್ಡೆ ಗೆಣಸು ತಗೊಳ್ಳೋದಾಗಲಿ, ಸೊಪ್ಪು ತೆಗೆಯೋದಾಗಲಿ ಅವೇನು ಮಾಡೋಂಗಿಲ್ಲ. ಬೆಳ್ಕರಿಯ ಗಂಟ ಅವರು ಹುಷಾರಾಗಬೇಕು. ಆಗಲಿಲ್ಲ ಅಂದ್ರೆ ನೀನು ಪೂಜೆನೇ ಮಾಡಲ್ಲ ಅಂತ ಷರತ್ತಿಡ್ತಾವ್ರು ದೇವ್ರಿಗೆ ಇಂಟ್ರೆಸ್ಟಿಂಗ್ ಅದು. ಆಮೇಲೆ ದೇವ್ರು ಬಂದು ಇಂಥ ಗಿಡ ತಂದು ಅವ್ನಿಗೆ ಕುಡಿಸಿ ಹೋಗು ಇಂಥ ಸೊಪ್ಪ ಅಂತಂದ್ರೆ. ಈಗ ನಮ್ಮ ರಾಜ್ಯಕ್ಕೆ ಬರೋದಾದ್ರೆ ನಿಮ್ಮ ಬ್ರಿಟಿಷರ ಕಾಲದಲ್ಲಿ ನಿಮ್ಗೆ ಏನು ಸಮಸ್ಯೆ ಆಗಲಿಲ್ಲ, ರಾಜರ ಕಾಲದಲ್ಲಿ ಏನು ಸಮಸ್ಯೆ ಆಗಲಿಲ್ಲ, ನಮ್ಮ ಸರ್ಕಾರಗಳು ಬಂದ್ಮೇಲೆ ನಿಮ್ಗೆ ಸಮಸ್ಯೆ ಆಯಿತು. ಅಂದ್ರೆ ಪ್ರಜಾಪ್ರಭುತ್ವ ಬಂದ್ಮೇಲೆ ನಿಮ್ಗೆ ಸಮಸ್ಯೆ ಆಯ್ತು. ವನ್ಯಜೀವಿ ಕಾಯ್ದೆ ಬಂದಾಗ ಇನ್ನೂ ಸಮಸ್ಯೆ. ಈ ಕಡೆ ಕಾಡ್ಗೆ ಹೋಗಂಗಿಲ್ಲ, ಹಳ್ಳಿಗಳಲ್ಲಿ ಕೆಲಸ ಇಲ್ಲ. ಆಮೇಲೆ ಸಾಲ ಕೇಳಿದ್ರೆ ಯಾರು ಕೊಡೋದಿಲ್ಲ. ಹಂಗೆ ಅಸ್ತು 8 ಮಕ್ಕಳು ಒಂದೇ ರಾತ್ರಿಗೆ ಸತ್ತೋಗ್ಬಿಟ್ರು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ಸಂದರ್ಶನಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಸ್ನೇಹಿತರೆ, ನಾವು ಬೆಂಗಳೂರಿನ ಜನ ಅಥವಾ ನಗರಗಳಲ್ಲಿ ವಾಸ ಮಾಡ್ತಿರುವಂಥ ಜನ ಆವಾಗವಾಗ ಪೇಪರ್ಗಳಲ್ಲಿ, ಮಾಧ್ಯಮಗಳಲ್ಲಿ ಅಂದರೆ ಟಿ ವಿಗಳಲ್ಲಿ ನೋಡ್ತಿರ್ತೀವಿ ಆದಿವಾಸಿಗಳ ಹೋರಾಟ, ಪುನರ್ವಸತಿ ಸಮಸ್ಯೆ, ಓಕೆ, ಕೋರ್ಟ್ನಿಂದ ಈ ಥರ ಆರ್ಡರ್ ಆಯಿತು, ಓಕೆ, ಅದಾದ ನಂತರ ಕೆಲವೊಂದು ಸಲ ಆದಿವಾಸಿಗಳು ಅಥವಾ ಬುಡಕಟ್ಟು ಜನಾಂಗದ ಕೆಲವೊಂದು ದುರ್ಘಟನೆಗಳನ್ನ ಕೂಡ ನೋಡ್ತಿರ್ತೀವಿ. ಒಡಿಶಾದಲ್ಲಿ ಈ ಥರ ಒಂದು ಆದಿವಾಸಿ ವ್ಯಕ್ತಿ ಹೆಣನೇ ತೊಗೊಂಡು ಹೋಗಿರೋಂಥ ಘಟನೆ. ಅಂದರೆ ಅತ್ಯಂತ ಮಾರ್ಜಿನಲೈಸ್ಡ್, ಸಮಾಜದಿಂದ ಹೊರಗಡೆ ಇರುವಂಥ ಕಾಡಿನಲ್ಲಿ ಅಥವಾ ಕಾಡಿನಂಚಿನಲ್ಲಿರುವಂಥ ಜನರ ಸಮಸ್ಯೆಗಳ ಬಗ್ಗೆ ನಮಗೆ ಪ್ರಜ್ಞೆ ಖಂಡಿತ ಇಲ್ಲ. ಭಾಳಷ್ಟು ಸಲ ನಿರ್ಲಕ್ಷ್ಯ ಕೂಡ ನಮಗಿರುತ್ತೆ. ಮೇನ್ ಸ್ಟ್ರೀಮ್ ಸರ್ಕಾರಕ್ಕೆ ಒಂದು ಪ್ರಜ್ಞೆ ಇರುವಂಥ ಸರ್ಕಾರ ಅಥವಾ ಒಂದು ಸೆನ್ಸಿಟಿವ್ ಇರುವಂಥ ಸರ್ಕಾರ ಇದ್ರ ಬಗ್ಗೆ ಖಂಡಿತ ಗಮನ ಹರಿಸುತ್ತೆ ಮತ್ತು ಕೆಲಸ ಮಾಡುತ್ತೆ. ಆದರೆ ಎಷ್ಟು ಮಟ್ಟಿಗೆ ಈವರೆಗೆ ಮಾಡಲಾಗಿದೆ ಅಂತ ನೋಡಿದರೆ ಭಾಳಷ್ಟು ಕಡಿಮೆ ಅಂತ ಹೇಳ್ಬೋದು. ಇವತ್ತು ನಾನು ಈ ವಿಚಾರ ಮಾತಾಡೋಕ್ಕೆ ಕಾರಣ ಏನು ಅಂತಂದರೆ, ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಒಬ್ಬರು ಆದಿವಾಸಿ ಬುಡಕಟ್ಟು ಜನಾಂಗದ ಒಬ್ಬ ಹೋರಾಟಗಾರರಿದ್ದಾರೆ. ಹೋರಾಟಕ್ಕೆ ಫಲಶ್ರುತಿಯಾಗಿ ಸಾಕಷ್ಟು ರಿಸಲ್ಟ್ಗಳಿವೆ. ಓಕೆ, ಅವರ ಜನರಿಗೆ ಸಾಕಷ್ಟು ಸಹಾಯ ಮಾಡಿದ್ದಾರೆ. ಆದರೆ ಕೇಂದ್ರ ಸರ್ಕಾರ ಕೂಡ ಅವರ ಒಂದು ಸಾಧನೆಯನ್ನು ಗುರುತಿಸಿ ಅವರಿಗೆ 2024ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿದೆ. ಅಂಥ ಪದ್ಮಶ್ರೀ ಪ್ರಶಸ್ತಿ ವಿಜೇತರಾಗಿರುವಂಥ ಬುಡಕಟ್ಟು ಕೃಷಿಕ ಸಮಾಜದ ಹೋರಾಟದ ಮೂಲಕ ಬೆಳೆದು ಬಂದಿರುವಂಥ ಸೋಮಣ್ಣ ನಮ್ಮೊಂದಿಗಿದ್ರೆ, ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್ ನಮಸ್ಕಾರ. ನಮಸ್ಕಾರ. ಇನ್ನು ಈ ಹೋರಾಟದ ಒಡನಾಡಿಯಾಗಿರುವಂಥ ಮತ್ತು ಅವರ ಒಡನಾಡಿ ಕೂಡ ಆಗಿರುವಂಥ ಡೀಡ್ ಸಂಸ್ಥೆಯ ಮೂಲಕ ಈ ಹೋರಾಟದ ಪ್ರತಿ ಹೆಜ್ಜೆಯಲ್ಲೂ ಕೂಡ ತಾವು ಕೂಡ ಪಾಲ್ಗೊಂಡು ಸಾಕಷ್ಟು ಕೆಲಸಗಳನ್ನ ಮಾಡಿರುವಂಥ ಡಾಕ್ಟರ್ ಎಸ್ ಶ್ರೀಕಾಂತ್ ನಮ್ಮೊಂದಿಗಿದ್ರೆ, ಬನ್ನಿ ಅವ್ರನ್ನೂ ಕೂಡ ಸ್ವಾಗತಿಸೋಣ. ಸರ್ ನಮಸ್ಕಾರ, ವೆಲ್ಕಮ್ ಟು ದ ಶೋ. ಸೋಮಣ್ಣ ಅವರ ಸಾಧನೆ ಮಗೊಂದು ಪುಟ್ಟ ಏವಿ ಇದೆ, ಅದನ್ನು ನೋಡ್ಕೊಂಬರೋಣ. ಪದ್ಮಶ್ರೀ ಸೋಮಣ್ಣ ಆದಿವಾಸಿಗಳ ಹಕ್ಕಿಗಾಗಿ ಬದುಕನ್ನೇ ಮುಡಿಪಿಟ್ಟ ಹೆಮ್ಮೆಯ ಸಾಧಕ. 1980ರಿಂದ 4 ದಶಕಗಳಿಗೂ ಹೆಚ್ಚು ಕಾಲ ಆದಿವಾಸಿ ಸಮುದಾಯದ ಸಾಂವಿಧಾನಿಕ ಹಕ್ಕುಗಳಿಗಾಗಿ ನಿರಂತರ ಹೋರಾಟ. ಮೂಲತಃ ಮೈಸೂರು ಜಿಲ್ಲೆ ಎಚ್.ಡಿ. ಕೋಟೆ ತಾಲೂಕಿನ ಮೊತ್ತಹಾಡಿಯವರು. ಆದಿವಾಸಿಗಳ ಮೇಲಿನ ಶೋಷಣೆ ಮತ್ತು ಅನ್ಯಾಯದ ವಿರುದ್ಧ ಗಟ್ಟಿಯಾದ ಧ್ವನಿ. ನಾಗರಹೊಳೆ ಕಾಡಿನಿಂದ ಆದಿವಾಸಿಗಳನ್ನ ಹೊರಹಾಕಿದ ಘಟನೆಗಳ ವಿರುದ್ಧ ಹೋರಾಟ ನಡೆಸಿದ ಪ್ರಮುಖ ನಾಯಕ. ಆದಿವಾಸಿಗಳಿಗೆ 6,000 ಎಕರೆಗೂ ಹೆಚ್ಚು ಭೂಮಿ ಮಂಜೂರು ಮಾಡಿಸುವಲ್ಲಿ ಮಹತ್ವದ ಪಾತ್ರ. ಈ ಸಾಮಾಜಿಕ ಹೋರಾಟ ಮತ್ತು ಸೇವೆಯನ್ನ ಗುರುತಿಸಿ 2024ರಲ್ಲಿ ಕೇಂದ್ರ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವ. ಮೈಸೂರು ದಸರಾ ಆನೆ ಮಾವುತರ ತಾತ್ಕಾಲಿಕ ಹುದ್ದೆಗಳನ್ನ ಕಾಯಂ ಹುದ್ದೆಗಳನ್ನಾಗಿ ಮಾಡುವ ಪ್ರಯತ್ನದಲ್ಲಿ ಪ್ರಮುಖ ಪಾತ್ರ. ಹುಣಸೂರಿನ ಡೀಡ್ ಸಂಸ್ಥೆಯ ಶ್ರೀಕಾಂತ್ ಅವರೊಂದಿಗೆ 2ನೇ ರಿಟ್ ಅರ್ಜಿ ಸಲ್ಲಿಸಿ ಕರ್ನಾಟಕ ಉಚ್ಚ ನ್ಯಾಯಾಲಯದಿಂದ ಆದಿವಾಸಿಗಳ ಪರ ಆದೇಶ ದೊರಕಿಸುವಲ್ಲಿ ಸಹಕಾರ. ಶ್ರೀಕಾಂತ್ ಅವರು ಕೂಡ ಆದಿವಾಸಿಗಳ ನ್ಯಾಯ ಮತ್ತು ಬದುಕಿನ ಹಕ್ಕಿಗಾಗಿ 47 ವರ್ಷಗಳಿಂದ ನಿರಂತರ ಹೋರಾಟ ಮಾಡ್ತಾ ಇದ್ದಾರೆ. ಆದಿವಾಸಿ ಮಕ್ಕಳಿಗಾಗಿ ವಸತಿಯುತ ಆಶ್ರಮ ಶಾಲೆಗಳ ಸ್ಥಾಪನೆ, ಯುವಕರಿಗೆ 4 ಚಕ್ರ ವಾಹನ ಚಾಲನಾ ತರಬೇತಿ, ಮಹಿಳೆಯರಿಗೆ ಟೈಲರಿಂಗ್ ತರಬೇತಿ, ಆದಿವಾಸಿ ಕುಟುಂಬಗಳಿಗೆ ಪ್ರತಿ ತಿಂಗಳು ಗುಣಮಟ್ಟದ ಪೌಷ್ಟಿಕ ಆಹಾರ ಒದಗಿಸುವ ಕಾರ್ಯ ಮುಂತಾದ ಹಲವಾರು ಕೆಲಸಗಳನ್ನ ಮಾಡಿದ್ದಾರೆ. ಸ್ನೇಹಿತರೆ, ಈ ಒಂದು ಸಂದರ್ಶನ ಶುರು ಮಾಡೋಕ್ಕಿಂತ ಮುಂಚೆ ಒಂದಷ್ಟು ಅಂಕಿಅಂಶಗಳನ್ನ ನಮ್ಮ ಸ್ನೇಹಿತರು ಕಳಿಸಿದ್ದಾರೆ. ಅದನ್ನು ನಿಮಗೆ ಸುಮ್ಮನೆ ಒಂದ್ಸಲ ನಿಮ್ಮ ಗಮನಕ್ಕೆ ತರ್ತೀನಿ. ಮೈಸೂರು ಜಿಲ್ಲೆ ಎಚ್.ಡಿ. ಕೋಟೆ ತಾಲೂಕಿನಲ್ಲಿ ಒಟ್ಟು 119 ಹಾಡಿಗಳಿವೆ. ಹುಣಸೂರು ತಾಲೂಕಿನಲ್ಲಿ 32 ಹಾಡಿಗಳಿವೆ. ಇಲ್ಲಿನ ಹುಣಸೂರು ತಾಲೂಕಿನ ಈ ಆದಿವಾಸಿ ಸಮುದಾಯದ
ಅಕ್ಷರಸ್ಥರ ಸಂಖ್ಯೆ ಎಷ್ಟು ಗೊತ್ತಾ, 1 to 2% ಮಾತ್ರ, ಅಂದರೆ 2% ಅಂತ ಅಂದ್ಕೊಳ್ಬಹುದು. ಭಾಳಷ್ಟು ಜನ ಆದಿವಾಸಿ ಸಮುದಾಯದವರು ಪ್ರತಿದಿನ ಏನು ಕೆಲಸ ಮಾಡ್ತಾರೆ ಅಂದರೆ ಅವರು ಕೊಡಗು ಜಿಲ್ಲೆಗೆ ಕೂಲಿ ಕೆಲಸಕ್ಕೆ ಹೋಗ್ತಾರೆ. ಭಾಳಷ್ಟು ಜನರಿಗೆ ಅಂದರೆ 70-80% ಆದಿವಾಸಿ ಸಮುದಾಯದವರಿಗೆ ಯಾವುದೇ ಸ್ವಂತ ಭೂಮಿ ಅಂತ ಇರೋದಿಲ್ಲ. ಈ ಆದಿವಾಸಿ ಜನಾಂಗದವರ ಒಂದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ನಾವೇನು ಹೇಳ್ತೀವಲ್ವಾ, ಈಗ 65-70 ಆಗಿದೆ ಅಂತ ನಾವು ಓದ್ತಿರ್ತೀವಿ, ಅದು ಕೇವಲ 35-40 ವರ್ಷ ಮಾತ್ರ. ಯಾಕೆ ಅಂದರೆ ಅವರ ಅನಾರೋಗ್ಯ ಸ್ಥಿತಿ, ಮದ್ಯಪಾನ ಸೇವನೆ ಮತ್ತು ಈ ಥರ ಬೇರೆ ಬೇರೆ ಕಾರಣಗಳು. ಹುಣಸೂರು ತಾಲೂಕಿನಲ್ಲಿ 32 ಹಾಡಿಗಳಲ್ಲಿ 21 ಹಾಡಿಗಳು ನಾಗರಹೊಳೆ ಕಾಡಿನಂಚಿನಲ್ಲೇ ಇವೆ. ಅಲ್ಲಿ ಈಗಲೂ ಕೂಡ ಹುಲಿ ಕಾಟ, ಆನೆ ಕಾಟ. ಸೊ ಒಟ್ಟಾರೆಯಾಗಿ ಸಾಕಷ್ಟು ಸಂಕಷ್ಟದಲ್ಲಿ ಬದುಕ್ತಾ ಇದ್ದಾರೆ ಈ ಆದಿವಾಸಿ ಸಮುದಾಯದವರು. ಇವರ ಸಮುದಾಯದಿಂದ ಬಂದಿರುವಂಥ ಮತ್ತು ಹೋರಾಟ ಮಾಡಿ ಒಂದಷ್ಟು ರೈಟ್ಸ್ಗಳನ್ನ ಕೊಡಿಸಿರುವಂಥ ಸೋಮಣ್ಣ ಅವರು ನಮ್ಮೊಂದಿಗಿದ್ದಾರೆ. ಸುಮಾರು 4 ದಶಕಗಳ ಕಾಲ ಅವರು ಈ ಹೋರಾಟವನ್ನು ಮಾಡಿದ್ದಾರೆ. ಮೊದಲನೇದಾಗಿ ನಾನು ಸೋಮಣ್ಣ ಅವ್ರಿಗೇ ಈ ಪ್ರಶ್ನೆನ ಕೇಳ್ತೀನಿ. ಸರ್, ಭಾಳಷ್ಟು ನಾನು ಈಗಾಗಲೇ ಹೇಳಿರುವಾಗ ಭಾಳ ಕಡಿಮೆ ಅರಿವಿದೆ ನಮಗೆ ನಿಮ್ಮ ಒಂದು ಆದಿವಾಸಿ ಸಮುದಾಯದ ಬಗ್ಗೆ, ಸಂಕಷ್ಟಗಳ ಬಗ್ಗೆ. ಈ ಒಂದು ಏನು ಮೇನ್ ಸ್ಟ್ರೀಮ್ ಬೆಂಗಳೂರಿನಲ್ಲಿ ಕೂತ್ಕೊಂಡು ನಾವು ಮಾತಾಡ್ತಾ ಇದ್ದೀವಲ್ವ, ನಗರದ ಜನರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ನೀವು ಸೋಮಣ್ಣ ಸರ್? ಸರ್, ನಾನು ಕೇಳ್ಕೊಳ್ಳೋದಿಷ್ಟೇ, ಎಲ್ಲರೂ ಆ ಜನಾಂಗದ ಮನಲ್ಲಿ ಬೆಳಗ್ತರಂಗ ನಾನು ಕೇಳ್ಕೊಳ್ಳೋದು, ಅವರ ಮುಖದಲ್ಲಿ ನಗು ತಂದರೆ ಎಲ್ಲ ಕೈ ಜೋಡಿಸಿ ಅವತ್ತು ನನಗೆ ತೃಪ್ತಿ ಆಯ್ತದ. ಮತ್ತು ಈ ನಾಡಿನ ಜನ ಕೇಳೋದನ್ನು ತಾವು ಬರೀ ಸಿಟಿಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ನಲ್ಲಿದ್ದು ಬಡವ್ರ ಕಷ್ಟ ಗೊತ್ತಿಲ್ಲ, ಬುಡಕಟ್ಟು ಜನರು ಅಂದರೆ ಏನಂದ್ರೆ ಗೊತ್ತಿಲ್ಲ, ಉಪಪಂಗಡಗಳ ವಾಸ ಬುಡಕಟ್ಟು ಜನರಲ್ವ. ಅದರಲ್ಲಿ ಹೆಚ್ಚಿಗೆ ಇರೋದು ಕೋಟೆ ತಾಲೂಕು, ಹುಣಸೂರು, ಕೊಡಗು ಜಿಲ್ಲೆ. ಜೇನು ಕುರುಬ ಜಾಸ್ತಿ, ಬೆಟ್ಟ ಕುರುಬ, ಎರವ, ಸೋಲಿಗ. ಈಗ ಏನು ಇವ್ರಿಗೆ ಅನುಕೂಲ ಮಾಡಬೇಕು ಅಂತ ಒಂದು 3% ರಿಸರ್ವೇಷನ್ ಮಾಡಿದ್ರು. ಈಗ 52 ಕಮ್ಯುನಿಟಿ ತಂದು ಸೇರ್ತಾರೆ, ಎಸ್ ಟಿ ಅಂತ. ನಮ್ಮದು ಎಸ್ ಟಿ, ಮೂಲ ಎಸ್ ಟಿ, ಅರಣ್ಯ ಮೂಲ ನಿವಾಸಿಗಳು ಸರ್. ನಾವು ಪೂರ್ತಿ ಅರಣ್ಯದಲ್ಲಿ ಬದುಕಿದವ್ರಿಗೆ ಒಳ ಮೀಸಲಾತಿ ತರಬೇಕು. ಈಗ 50 ಪಂಗಡ ತಂದರು. ಅದರಲ್ಲಿ ಉಪಪಂಗಡಗಳಿಗೂ ಪ್ರತ್ಯೇಕ ಸರ್ಕಾರ ಕ್ರಿಯೆ ಯೋಜನೆ ಮಾಡಿ ಅವರ ಅಭಿವೃದ್ಧಿಗೆ ಅವ್ರವ್ರ ಜನಾಂಗದ ಹಣ ಅವ್ರಿಗೂ ಅಭಿವೃದ್ಧಿಗೆ. ಮತ್ತು ಗುಣಮಟ್ಟ ಶಿಕ್ಷಣ ಇಲ್ಲ. ಅಧಿಕಾರಿಗಳು ಈ ನಾಡಿನ ಅವರು ಓದಾರ ಅಧಿಕಾರಿ ವರ್ಗ ಆಗಿ ಬರ್ತಾರ, ಅವರು ಇವ್ರನ್ನ ಅರ್ಥ ಮಾಡ್ಕೊಂಡು ಅಧಿಕಾರಿಗಳು ಅವ್ರಿಗೆ ಅಭಿವೃದ್ಧಿ ದಿಕ್ಕಿನಲ್ಲಿ ಆಲೋಚನೆ ಮಾಡಬೇಕು ಅಂತ ಈ ನಾಡಿನ ಜನಕ್ಕೆ ನಾನು ಕೇಳ್ಕೊತೀನಿ ಸರ್. ಬನ್ನಿ, ನೋಡಿ, ನಮ್ಮ ಬದುಕು ನೋಡಿ, ನಾವು ವಾಸ ಮಾಡೋ ಮೂಲ ನೆಲ ನೋಡಿ, ನಮ್ಮ ಅರ್ಥ ಮಾಡ್ಕೊಂಡು ನಮ್ಮ ಅಭಿವೃದ್ಧಿ ದಿಕ್ಕ ಕೆಲಸ ಮಾಡಿ ಅಂತ ಈ ನಾಡಿನ ಜನನ ಕೇಳ್ಕೊತೀನಿ ಸರ್. ಓಕೆ ಸರ್, ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಇಂದಿರಾ ಗಾಂಧಿಯವರು ತಂದ ಮೇಲೆ ಕಾಡಿಂದ ಅವ್ರಿಗೆ ಪುನರ್ವಸತಿ ಮಾಡಬೇಕು ಅಂತ ಆದಾಗ ಭಾಳಷ್ಟು ಜನ ನಿರ್ವಸ್ತಿಗರಾದರು. ಅಂದರೆ ಕಾಡು ಇಲ್ಲ, ಈ ಕಡೆ ನಾಡು ಇಲ್ಲ ಅನ್ನೋ ಥರ ಆಯಿತು. ಹೌದು ಸರ್, ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಬಟ್ ನನ್ನ ಮೊದಲನೇ ಪ್ರಶ್ನೆ ಏನಂದರೆ, ನಿಮಗೆ ಕಾಡು ಇಷ್ಟ ಆಗುತ್ತಾ, ನಾಡು ಇಷ್ಟ ಆಗುತ್ತಾ ಸೋಮಣ್ಣ ಸರ್? ಕಾಡೇ ಸರ್. ಯಾಕಂದ್ರೆ ಅದರಲ್ಲಿ ತಲಾಂತರಗಳಿಂದ ನಾವು ಹೊಂದ್ಕೊಂಡು ಕಾಡಿನ ಜೊತೆಗೆ ಪ್ರಾಣಿನ ಜೊತೆಗೆ ಹೊಂದ್ಕೊ ಬಂದಿರೋರು. ನಮ್ಗೆ ಇಲ್ಲಿ ಬಂದ್ರೆ ಈ ಜಂಜಾಟದಲ್ಲಿ ನಮ್ಗೆ ಹೆಂಗೆ ಬದುಕಬೇಕು ಅನ್ನೋದು ಗೊತ್ತಾಗಲ್ಲ. ಅಲ್ಲಾದ್ರೆ ನಿಶ್ಶಬ್ದದಲ್ಲಿ ನಿಸರ್ಗ ಮಡಿಲಲ್ಲಿ ನಾವು ಸಂತೋಷವಾಗಿ ಕಾಲ ಕಳೆದವರು. ಅಲ್ಲ ಸರ್, ಇದು ನೀವು ಹೇಳೋದು ಚೆನ್ನಾಗಿದೆ. ಬಟ್ ಸರ್, ನಾನು ಸುಮ್ಮನೆ ಒಬ್ಬ ಕಾಮನ್ ವ್ಯಕ್ತಿಯಾಗಿ ಕೇಳ್ತೀನಿ. ಸರಿ, ಕಾಡಲ್ಲಿ ನಿಸರ್ಗದ ಜೊತೆ ನೀವು ಇರೋದು, ಒಳ್ಳೆ ಗಾಳಿ, ಪರಿಸರ, ಬಟ್ ಒಳ್ಳೆ ಊಟ, ಒಳ್ಳೆ ಶಿಕ್ಷಣ, ಒಳ್ಳೆ ಮನೋರಂಜನೆ, ಒಳ್ಳೆ ಸೌಲಭ್ಯಗಳು, ಒಳ್ಳೆ ಲೈಬ್ರರಿ ಏನೂ ಸಿಗಲ್ವಲ್ಲ ಸರ್ ನಿಮಗೆ? ಸರ್, ಈಗ ಒಂದು ಅದಕ್ಕಾಗೆ ತುಂಬ ಹೋರಾಟ ಮಾಡಿ 2006ರಲ್ಲಿ ಒಂದು ಕಾಯ್ದೆನೇ ತಂದರು, ಈ ಟ್ರೈಬಲ್ಗೆ ಅಭಿವೃದ್ಧಿ ಮಾಡಬೇಕು ಅಂತ. ಅಲ್ಲೇ ಅವರು ಎಲ್ಲಿ ವಾಸ ಮಾಡ್ತಾರೆ ಅಲ್ಲಿ ಸ್ಕೂಲು, ಅಂಗನವಾಡಿಗಳು, ಆಸ್ಪತ್ರೆ, ಅವ್ರಿಗೆ ಮನ, ಅವ್ರಿಗೆ ಜಮೀನು, ವಿದ್ಯುತ್ತು, ಕುಡಿಯೋ ನೀರು ಎಲ್ಲ ಮಾಡಬೇಕು ಅಂತದ. ಅದು ಅನುಷ್ಠಾನ ಆಗ್ಬಿಟ್ರೆ ಅವರು ಕಾಡಿನ ಜೊತೆಗೆ ಇದ್ಕೊಂಡು ಅಲ್ಲೇ ಶಿಕ್ಷಣ ಕಲಿತಾರೆ. ಈಗ ಜಾರ್ಖಂಡಲ್ಲೆಲ್ಲ ಹೋಗಿದ್ದೀವಿ ಸರ್. ಓಕೆ. ಅಲ್ಲಿ ಅವರು ಆ ಸಮಯದಲ್ಲಿ ಇದು ಸ್ವಯಂ ಶೆಡ್ಯೂಲ್ ಏರಿಯಾ ಅಂತ ಮಾಡಿದ್ರು. ಅದು ಅಲ್ಲಿ ಸ್ವಯಂ ಆಡಳಿತ ಕಾಯ್ದೆ ಬತ್ತು. ಅಲ್ಲಿ ಮಾಡಾರ, ಅಲ್ಲಿ ಆ ಕಾಯ್ದೆ ಜಾರಿ ಮಾಡಾರ, ಅಲ್ಲಿ ಮಾಡಾರ, ತೆಲಂಗಾಣದಲ್ಲಿ ಮಾಡಾರ. ಹಾಗಾಗಿ ನಾಡಿನದು ಕಲಿಬೇಕು. ಈಗ ನಾವು ಬರೀ ಒಂದು ಕಡೆಗೆ ಸೀಮಿತ ಆಗೋಕ್ಕಿಂತ ನಾಡಿನದು ಕಲಿಬೇಕು, ನಮ್ಮನ್ನು ಉಳಿಸ್ಕೋಬೇಕು. ನಾವು ಎಲ್ಲೆಲ್ಲಿ ಜೊತೆಗೆ ಬದುಕಿವಿ ಅದ ಮರಿಬಾರ್ದು, ಅದ ಉಳಿಸ್ಕೋಬೇಕು ಅನ್ನೋದು ನನ್ನ ಆಸೆ ಸರ್.
ಭಾಳ ಒಳ್ಳೆಯ ಯೋಚನೆ ಇದು. ಅಂದರೆ ನಮ್ಮ ಒಂದು ಏನು ಹೇಳಿ, ನಮ್ಮ ಮೂಲಭೂತ ಸಂಪ್ರದಾಯಗಳು ಒಂದು ಅದರಲ್ಲಿ ಏನೋ ಒಂದು ಇರುತ್ತೆ, ಒಂದು ಟ್ರೆಡಿಷ್ನಲ್ ನಾಲೆಜ್ ಇರುತ್ತೆ. ಆಮೇಲೆ ಅದು ನಮ್ಮದು ಅಂತ ಇರುತ್ತಲ್ಲ, ಅದನ್ನು ಉಳಿಸ್ಕೊಂಡು ನಾಗರಿಕ ಸಮಾಜದ ಒಂದು ಸೌಲಭ್ಯಗಳನ್ನ ಕೂಡ ಪಡ್ಕೊಳ್ಳುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು, ಆ ವಿಚಾರವನ್ನು ಹೇಳ್ತಾ ಇದ್ದಾರೆ. ಶ್ರೀಕಾಂತ್ ಸರ್, ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈ ಹೋರಾಟ ಎಲ್ಲಿಂದ ಶುರುವಾಯಿತು? ಸೋಮಣ್ಣರ ಹೋರಾಟ ಅಥವಾ ನಿಮ್ಮ ಹೋರಾಟ ಎಲ್ಲಿ ತನಕ ಬಂದಿದೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದಾ? ಭಾಳ ಕಡಿಮೆ ಇದ್ರ ಬಗ್ಗೆ ಗೊತ್ತಿರೋದ್ರಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ನಮ್ಮ ಕರ್ನಾಟಕದಲ್ಲಿ ಪ್ರಚಾರದಲ್ಲಿರೋ ಪದ ಬುಡಕಟ್ಟು ಅಂತೇಳಿ, ಈ ಆದಿವಾಸಿನ ಪದ ಬಳಸ್ತಿರಲಿಲ್ಲ. ಬುಡಕಟ್ಟು ಬೇರೆ, ಆದಿವಾಸಿ ಬೇರೆನಾ? ಇಲ್ಲ, ಆ್ಯಕ್ಚುಲಿ ಆಲ್ ಇಂಡಿಯಾ ಮಟ್ಟದಲ್ಲಿ ಹೇಳುವಾಗ ಆದಿವಾಸಿ ಅಂತ ಹೇಳ್ತೀವಿ. ಓಕೆ. ನಮ್ಮ ಕರ್ನಾಟಕದಲ್ಲಿ ಕನ್ನಡ ಸೊಗಡಿಂದಾಗಿ ಬುಡಕಟ್ಟು ಅಂತ ಹೇಳ್ತೀವಿ. ಸೊ ಇವರೆಲ್ಲರೂ ಮೂಲ ಅರಣ್ಯವಾಸಿಗಳು. ಸೊ ಭಾರತ ದೇಶದಲ್ಲಿ ಸುಮಾರು 700 ಬುಡಕಟ್ಟುಗಳು ಆ ಥರ ಅರಣ್ಯವಾಸಿಗಳಿದ್ದಾರೆ ಭಾರತದಲ್ಲಿ. ಅಂದರೆ 700 ಬೇರೆ ಬೇರೆ ಥರದ 700 ಬೇರೆ ಬೇರೆ ಥರ ಬುಡಕಟ್ಟುಗಳು. ಓಹೋ. ಉದಾಹರಣೆಗೆ ಇಲ್ಲಿ ನಮ್ಮಲ್ಲೇ ನಮ್ಮ ಅರಣ್ಯವಾಸಿ ಬುಡಕಟ್ಟುಗಳಿದಾರಲ್ಲ, ಜೇನುಕುರುಬರು, ಬೆಟ್ಟಕುರುಬರು, ಎರವರು, ಈರುಳಿಗರು, ಪಂಜರಿ, ಪಣಿಯ, ಹಸಲರು, ಮಲೆಕುಡಿಯರು, ಸಿದ್ಧಿಗಳು, ಈ ರೀತಿ ಅರಣ್ಯದ ವಾಸದ ಹಿನ್ನೆಲೆ ಇರುವಂಥ ಬುಡಕಟ್ಟುಗಳಿದ್ದಾರೆ. ಅರಣ್ಯದಲ್ಲಿ ಇವರೆಲ್ಲರೂ ಅರಣ್ಯವಾಸಿಗಳೇ ಇವರೆಲ್ಲ. ಆದರೆ ಇವರು ಬೇರೆ 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 ಬುಡಕಟ್ಟುಗಳು, ಬೇರೆ ಬೇರೆ ಸಂದರ್ಭದಲ್ಲಿ ಅವರು ಸಂಸ್ಕೃತಿನ ಕಟ್ಟಿಕೊಂಡವರು. ಪ್ರತಿಯೊಬ್ಬರು ಬೇರೆ ಬೇರೆ ಭಾಷೆನೇ ಇದೆ. ಪ್ರತಿಯೊಬ್ಬರಿಗೆ ಬೇರೆ 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 ತಾಯಿ ಭಾಷೆ ಇದೆ. ಹೌದಾ? ಜೇನುಕುರುಬ ಜೇನು ಭಾಷೆ ಇದೆ, ಬೆಟ್ಕುರುಬ ಭಾಷೆ ಇದೆ, ಈರುಳಿಗರಿಗೆ ಈರುಳಿಗ ಭಾಷೆ ಇದೆ, ಮಲೆಕುಡಿಯರಿಗೆ ಮಲೆಕುಡಿಯ ಭಾಷೆ ಇದೆ, ಕೊರಗರಿಗೆ ಕೊರಗ ಭಾಷೆ ಇದೆ. ಸೊ ಹೀಗೆ ಅವರವ್ರದ್ದೇ ಭಾಷೆ ಇದೆ. ಅವ್ರು ನಾವು ಕನ್ನಡದ ಅವು ಜೇನುಕುರುಬರ ಭಾಷೆ ಕನ್ನಡಕ್ಕೆ ತುಂಬ ಪ್ರಾಚೀನ ಕನ್ನಡದ ಭಾಷೆ ಇದ್ದಂಗೆ. ಈ ಸಾಮಾನ್ಯ ಕನ್ನಡಕ್ಕೆ 2000 ವರ್ಷ ಇದೆ ಅಂತ ಹೆಸರು ಹೇಳ್ತಾರೆ. ಆದರೆ ಜೇನು ಭಾಷೆ ನೀವು ಹಿಸ್ಟ್ರಿ ತಂದರೆ ಆಂಥ್ರೋಪಾಲಜಿಕಲ್ ಹಿಸ್ಟ್ರಿ 50,000 ವರ್ಷ ಹೋಗುತ್ತೆ ಹಿಂದಕ್ಕೆ. ಸೊ ನಮ್ಮ ಕನ್ನಡಕ್ಕೆ 50,000 ವರ್ಷ ಹಿಂದೆ ಚರಿತ್ರೆ ತಗೊಂಡು ಹೋಗ್ತಾರೆ. ಸೊ ಆ ದೃಷ್ಟಿಯಿಂದ ನಮ್ಮ ಇವರು ಮೂಲ ಕನ್ನಡಿಗರು. ನನಗೊಂದು ಸ್ವಲ್ಪ ಆ ಭಾಷೆ ಒಂದು ಸ್ವಲ್ಪ ನೀವು ಮಾತಾಡ್ಬೋದಾ? ಜೇನುಕುರುಬ ಭಾಷೆ ಹೇಗಿರುತ್ತೆ ಅನ್ನೋದು. ಸರ್, ಕನ್ನಡದಲ್ಲಿ ಹೋಗಿ ಅಂತಾರ, ನಮ್ಮ ಜೇನುಕುರುಬ ಭಾಷೆಯಲ್ಲಿ ಹೋಗ್ನೆ, ಬಾನಕ ಬಾರ್ನೆ ಅನ್ನೋದು. ಊಟ ಮಾಡಿ ಬನ್ನಿ ಅಂದ್ರೆ ಕುಳು ತಿನ್ನ ಬಾರ್ನೆ ಅಂತ. ಈ ಥರ. ಓಕೆ. ಬೇರೆ ಬೇರೆ ಅಂದರೆ ಈಗ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಅಂತ ಕೇಳೋದಕ್ಕೆ ಏನಂತಾರೆ? ಕೈ ಮುಗಿತಾರ ಸರ್. ಚೆನ್ನಾಗಿದ್ದೀರಿಯಾ, ನೀನು ಚೆನ್ನಾಗಿದ್ದೇನೆ ಅನ್ನೋದು. ಅಂದರೆ ಕನ್ನಡ ಭಾಷೆದೇ ಇದೆ, ಬಟ್ ಅದ್ರದ್ದು ಒಂದು ಸ್ವಲ್ಪ ಡೈಲೆಕ್ಟ್ ಸ್ವಲ್ಪ ಚೇಂಜ್ ಆಗಿದೆ. ಉದಾಹರಣೆಗೆ ಸರ್, ಈಗ ನಮ್ಮ ಹಾಡಿನ ನಾವೇ ಆಳ್ಕೊಳ್ಬೇಕು, ನಿಯಂತ್ರಿಸ್ಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಒಂದು ಅವರ ಭಾಷೆಯಲ್ಲಿ ಹೇಳ್ತಾರೆ, ನಂಗ ಕಾಡು ನಂಗ ಹಾಡಿ ನಂಗವೇ ಆಳಾಕು. ನಂಗ ಕಾಡು ನಂಗ ಹಾಡಿ ನಂಗವೇ ಆಳಾಕು. ಅದೇ ನಂಗ ಜಮ್ಮ ಅಜ್ಜಮ್ಮ ಮುಜ್ಜಮ್ಮ ಬದುಕಿ ಹೋದ ಜಮ್ಮ. ಹಂಗಂದ್ರೆ ಏನು ಲಾಸ್ಟ್? ಅಂದರೆ ನನ್ನ ಹಿರೀಕರು ಬದುಕಿ ಬಾಳಿ ಹೋದಂಥ ನೆಲ ಇದು ನನ್ನ ತಾಯಿನಾಡು. ಇಲ್ಲಿ ನಾವು ಬಾಳ್ಬೇಕು ಅಂತ. ನಂಗ ಹಾಡಿಲು ನಂಗವೇ ಸರ್ಕಾರ. ನಮ್ಮ ಹಾಡಿಲಿ ನಾವು ಸರ್ಕಾರ. ಡೆಲ್ಲಿ ಬೆಂಗಳೂರಿನಲ್ಲಿ ನಮ್ಮ ಸರ್ಕಾರ, ಇಲ್ಲಿ ನಾವೇ ಸರ್ಕಾರ. ಈ ಥರದ ಭಾಷೆ ಅದು ತುಂಬ ಸೊಗಸಾಗಿ ಬರುತ್ತೆ. ಭಾಷೆ ಚೆನ್ನಾಗಿದೆ, ಜೇನು ಭಾಷೆ. ಅದೇ ರೀತಿ ಬೆಟ್ಕುರು ಭಾಷೆ ಇದೆ, ಈರುಳಿಗ ಭಾಷೆ ಇದೆ, ಪಂಜರಿ ಭಾಷೆ ಇದೆ, ಪಣಿಯ ಭಾಷೆ ಇದೆ. ಸೊ ಇವರು ಈ ಬುಡಕಟ್ಟು ಎಷ್ಟು ನೀವು ಈಗ ಹೇಳಿದರೆ ಕರ್ನಾಟಕದ ಬುಡಕಟ್ಟುಗಳು ನೋಡಿದರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಇವು ಓಕೆ ತಮ್ಮ ಸಂಸ್ಕೃತಿನ ಬೆಳೆಸ್ಕೊಂಡು ಬಂದಿರ್ಬೋದು. ಬಟ್ ಏನು ಮೂಲಭೂತ ವ್ಯತ್ಯಾಸಗಳೇನಾದರೂ ಇದೆಯಾ ಇವ್ರ ಮಧ್ಯದಲ್ಲಿ? ಈಗ ಜೇನುಕುರುಬರು ಮತ್ತು ಬೆಟ್ಟಕುರುಬರ ಮಧ್ಯೆ ಏನು ವ್ಯತ್ಯಾಸ ಇದೆ? ಒಂದು ಭಾಷೆಯಲ್ಲಿ ವ್ಯತ್ಯಾಸ ಇದೆ, ಓಕೆ. ಕೆಲವು ಪದ್ಧತಿಗಳಲ್ಲಿ ವ್ಯತ್ಯಾಸ ಇದೆ. ಮತ್ತು ಎಲ್ಲ ಮೂಲ ಅರಣ್ಯವಾಸಿಗಳೇ. ಅರಣ್ಯದಲ್ಲಿ ಬೆಳೆಯದೇ ಬರುವ ಆಹಾರ ಬೆಳೆಗಳೆಲ್ಲ ಸಂಗ್ರಹಿಸಿ ಬಾಳೋದೇ ಅವ್ರದ್ದು ಪ್ರಮುಖವಾದ. ಸೊ ಆ ಕಾಡಲ್ಲಿ ಏನು ಆಹಾರ ತಿನ್ನಬೇಕು, ಏನು ಅಣಬೆ ತಿನ್ನಬೇಕು, ಯಾವ ಪ್ರಾಣಿನ ಬೇಟೆ ಆಡಬೇಕು, ಮತ್ತು ಇದೆಲ್ಲ ಒಂದೇ ಹೆಚ್ಚು ಕಡಿಮೆ ಏನು ಬೇಟೆಗೀಟ ಆಡೋದಿಲ್ಲ. ಈಗ ಅವರು ಆಹಾರ ಪದ್ಧತಿ ಅದೊಂದು ಇದು ಮುಂಚೆ ಒಂದು ನೇಮ ಇತ್ತು ಸರ್. ಯಜಮಾನ ಯಾವ ಟೈಮ್ಗೆ ತಂದು ನೀವು ಅದು ಮಾಂಸ ಏನಾರು ಊಟ ಮಾಡಬೇಕು ಅಂತ ಆರ್ಡರ್ ಮಾಡ್ತಾನೆ, ತರಬೇಕು. ಸುಮ್ಮನೆ ಎಲ್ಲನೂ ಹೋಗಿ ಯಾರೋ ಹಿಡ್ಕೊಬರಂಗಿಲ್ಲ. ಆಮೇಲೆ ಒಂದು ಪ್ರದೇಶ ಒಂದು ಆಡಿ ಇರ್ತದ, ಅಲ್ಲಿ ಜೇನುಕುರುಬರು ಇರ್ತಾರೆ, ಬೆಟ್ಟಕುರುಬರು ಇರ್ತಾರೆ. ಅದಕ್ಕೆ ಜಮ್ಮ ಅಂತ ಕರೀತಾರೆ ಸರ್. ಆ ಜಮ್ಮದೊಳಗೆ ಜೇನು ಮರ, ಆಮೇಲೆ ಮಸಾಣ, ಅವರ ಮನೆತನದ ದೇವರು ಎಲ್ಲ ಇರ್ತವೆ. ಆ ಜಮ್ಮಗೆ ಒಂದಾಡಿಯವರು ಬಂದು ಅಲ್ಲಿ ಪ್ರವೇಶ ಮಾಡಿ ಅದು ಯಾವುದನ್ನೂ ಅದು ಹಾಳು ಮಾಡೋಂಗಿಲ್ಲ. ಅಷ್ಟು ಹುಷಾರಾಗಿ ನೋಡ್ಕೊಳ್ಳೋದು. ಬೌಂಡ್ರಿ. ಬೇರೆ ಆಡಿಯವರು ಅವರು ಆದಿವಾಸಿಗಳಾಗಿದ್ರು, ಇವರು ಜಮ್ಮಕ್ಕೆ ಅವ್ರು ಬಂದು ಅಲ್ಲಿ ಜೇನು ತೆಗೆಯೋದಾಗಲಿ, ಗೆಡ್ಡೆ ಗೆಣಸು ತಗೊಳ್ಳೋದಾಗಲಿ, ಸೊಪ್ಪು ತೆಗೆಯೋದಾಗಲಿ ಅವೇನು ಮಾಡೋಂಗಿಲ್ಲ. ಇವರು ಈ ಆಡಿಯವರು ಅದೆಷ್ಟು ಪ್ರದೇಶ ಅಂತ ಗುರುತು ಮಾಡ್ಕೊಂಡಿರ್ತಾರೆ ನಮ್ಮ ಆಡಿಯವರು, ಅಷ್ಟು ಪ್ರದೇಶದಲ್ಲಿ ಒಣ ಸೌದ ತರೋದು, ಗೆಡ್ಡೆ ಗೆಣಸು, ಜೇನು ಅವೆಲ್ಲ ತರೋದು. ಹಂಗೆ ಅವ್ರ ಜಮ್ಮನ ರಕ್ಷಣೆ ಮಾಡ್ಕೊಂಡು ಆ ಸಮುದಾಯಕ್ಕೆಲ್ಲ
ಒಂದು ಮಾರ್ಗದರ್ಶನ ಮಾಡ್ತಾ ಆಡಿ ಯಜಮಾನರು ಹೋಯ್ತಿದ್ರು. ಒಂದು ಹುಷಾರಿಲ್ಲ ಅಂದಾಗ ಬುಂಡ ಕರೀತಾರೆ. ಫಸ್ಟು ಏನೇ ಮಕ್ಕಳಿಗೆ ಹುಷಾರಿಲ್ಲ ಅಂದ್ರೆ ಕಾಯಿಲೆ ಬರಲಿ ಏನೇ ಬರಲಿ ಜೇನುಕೂರಲ್ಲಿ ಬುಂಡ ಕರೀತಾರೆ. ಬೆಟ್ಟಗೂರಲ್ಲಿ ಏನಂಗಂದ್ರೆ ಮುಂಡ ಕರಿ ಅಂದರೆ ಸೋರೆ ಬುರುಡೆ ತಯಾರು ಮಾಡ್ತಾರೆ. ಸೋರೆ ಬುರುಡೆ ಆರು ಧಾನ್ಯಗಳನ್ನ ಹಾಕಿ ಅದಕ್ಕೆ ಸೌಂಡ್ ಬರುತ್ತೆ. ಒಂದು ಸೌಂಡ್ ಥೆರಪಿ ಇದು ಸೈಕಲಾಜಿಕಲಿ. ಇದು ಮತ್ತು ಗುರ್ಗಂಜಿ ಅಂತ ಬರುತ್ತೆ ಸರ್. ಅದು ಮತ್ತು ಕಾಡಿನಲ್ಲಿ ಕುಯ್ಯೋಳ ಬೀಜ ಅಂತ ಬರುತ್ತೆ ಕಪ್ಪುಗೆ. ಅವು ತಂದು ಚೆನ್ನಾಗಿರೋ ಬುಂಡ ತಂದು ಇದನ್ನೆಲ್ಲ ಕ್ಲೀನ್ ಮಾಡಿ ಗಿಡಮೂಲಿಕೆ ಔಷಧಿ ಹಾಕಿ ಅದು ತುಂಬಿ ಆಮೇಲೆ ಅದ್ರ ಮೇಲೆ ಮೆಸರಮೆಣ ಹಾಕಿ ದೇವ್ರ ಮುಂದೆ ಮಡಗಿ ಪೂಜೆ ಮಾಡಿಬಿಟ್ಟು ದೇವ್ರು ಕರೆಯೋದು. ಅಲ್ಲಿ ಒಟ್ಟು ಜಮ್ಮದೊಳಗೆ ಎಷ್ಟು ದೇವ್ರುಗಳವ ಎಲ್ಲ ದೇವ್ರನ್ನ ನೆನೆಸ್ಕೊಂಡು ಅವನು ಗುಡ್ಡಪ್ಪ ದೇವ್ರು ಕರೀತಾನೆ ಎಲ್ಲರನ್ನು ಕುಟ್ರಿಸ್ಕೊಂಡು. ಇದು ಏನಾದರೂ ಭೀತಿ ಆಗಿದ್ದ ಅಥವಾ ಏನಾದ್ರು ನಮ್ಮ ದಯ್ಯ ದೇವ್ರುಗಳು ಏನಾದ್ರು ತೊಂದರೆ ಕೊಟ್ಟಿದ್ದಾವ ಅಂತೆಲ್ಲ ಹೇಳ್ತಾರೆ ಅಂದ್ಕೊಂಡು ಎಲ್ಲ ದೇವ್ರನ್ನ ಕೇಳ್ಕೊಂಡು ಬೆಳ್ಕರಿಯ ಗಂಟ ಅವರು ಹುಷಾರಾಗಬೇಕು. ಆಗಲಿಲ್ಲ ಅಂದ್ರೆ ನೀನು ಪೂಜೆನೇ ಮಾಡಲ್ಲ ಅಂತ ಷರತ್ತಿಡ್ತಾವ್ರು ದೇವ್ರ ಮುಂದೆ. ದೇವ್ರಿಗೆ ಸವಾಲಾಗ್ತದೆ. ಆಮೇಲೆ ಆ ದೇವ್ರು ಬಂದು ಇಂಥ ಗಿಡ ತಂದು ಅವ್ನಿಗೆ ಕುಡಿಸಿ ಹೋಗು ಇಂಥ ಸೊಪ್ಪ ಅಂತಂದ್ರೆ ಅತ್ತ ಬೆಳಿಗ್ಗೆ ತಂದು ಕುಡಿಸ್ಬಿಟ್ರೆ ಹುಷಾರಾಗೋಯ್ತಾರೆ. ಹಾಸ್ಪಿಟ್ಲಿಗೆ ಬರೋಲ್ಲ ಜಾಸ್ತಿ. ಇವರು ಆಡಳಿತದಲ್ಲಿ ಸರ್ ಹೇಳಿದ್ರಲ್ಲ, ಸಾಮಣ್ಣವ್ರು ಹೇಳಿದ್ರಲ್ಲ, ಜಮ್ಮ ಕಾನ್ಸೆಪ್ಟು. ಒಂದು ಹಳ್ಳಿ, ನಮ್ಮಲ್ಲಿ ಹಳ್ಳಿ ಅಂತ ಹಳ್ಳಿ, ಅವರ ಜಮ್ಮ ಹಾಡಿಯ ಜಮ್ಮ ಅಂತಂದರೆ ಅದು ಅಲ್ಲಿ ಯಾರು ಪ್ರವೇಶ ಮಾಡುವಂಗಿಲ್ಲ, ಬೇರೆಯವರು ಪರ್ಮಿಷನ್ ಇಲ್ದೇ ಅವ್ರ ಪದಾರ್ಥಗಳು ಯಾರು ಕದಿಯೋಂಗಿಲ್ಲ. ನೆಕ್ಸ್ಟ್ ಒಂದು ಹಾಡಿನಲ್ಲಿ ಬೇರೆ ಬೇರೆ ಜಮ್ಮಗಳಿರ್ತಾವೆ. ಅಲ್ಲ, ಒಂದು ಹಾಡಿ ಒಂದೇ ಜಮ್ಮ. ಆಮೇಲೆ 10 ಹಾಡಿಗಳು ಸೇರಿ ಒಂದು ಗಡಿ ಆಗುತ್ತೆ. ಗಡಿ ಆ 10 ಗಡಿಗಳು ಸೇರಿ ಒಂದು ನಾಡಾಗುತ್ತೆ. ಹಾಗೆ ನಮ್ಮ ಪಶ್ಚಿಮ ಘಟ್ಟದಲ್ಲಿ 9,000 ಕಿಲೋಮೀಟರ್ ಪ್ರದೇಶ, ನೀಲಗಿರಿಯಿಂದ ಹಿಡಿದು ಕೊಡಗಿನವರೆಗೆ, ನಮ್ಮ ಚಾಮರಾಜನಗರದಿಂದ ಹಿಡಿದು ನಮ್ಮ ಇದೆಲ್ಲ ಹೇಳಿಸಿ ಒಂದು ಅವ್ರದ್ದೊಂದು ಕಾಟನಾಡು ಅಂತಿದೆ. ಅಲ್ಲಿ ಹೆಂಗೆ ಜಾರ್ಖಂಡ್ ಇದೆ ಉತ್ತರದಲ್ಲಿ, ದಕ್ಷಿಣದಲ್ಲಿ, ಅಲ್ಲ ಉತ್ತರದಲ್ಲಿ, ಹಾಗೆ ದಕ್ಷಿಣದಲ್ಲಿ ನಮ್ಮದು ಕಾಟುನಾಡು. ಅದು 9,000 ಕಿಲೋಮೀಟರ್ ಪ್ರದೇಶದ ಇವ್ರದ್ದು ನಾಡು. ಅಲ್ಲಿ ಬೇರೆ ಬೇರೆ ಹಿಲ್ಸ್ ಇದೆಯಲ್ಲ, ಅಲ್ಲಿ ಒಂದೊಂದು ಬೆಟ್ಟ ಕುರುಬರೊಂದು, ಎಲ್ಲೋ ಜೇನು ಕುರುಬರೊಂದು, ಈ ಥರದೊಂದು ಇದೆ ಪದ್ಧತಿ ಇದೆ. ಈ ಭಾಷಾವಾರು ವಿಂಗಡಣೆ ಆದಾಗ ಇವ್ರದ್ದು ಮೈನಾರಿಟಿ ಇರೋದ್ರಿಂದ, ಇವ್ರದ್ದು ಅಧಿಕಾರ ಇಲ್ಲದೇ ಇರೋದ್ರಿಂದ ಇದನ್ನು ಡಿಸ್ಮ್ಯಾಂಟ್ಲ್ ಮಾಡಿದರು. ಕೊಡಗಿಗೆ ಒಂದಷ್ಟು ಸೇರಿಸಿದ್ರು, ಕೇರಳಕ್ಕೆ ಒಂದಷ್ಟು ಸೇರಿಸಿದ್ರು, ತಮಿಳ್ನಾಡಿಗೆ ಒಂದಷ್ಟು ಸೇರಿಸಿದ್ರು, ಕರ್ನಾಟಕವನ್ನು ಸೇರಿಸಿ ಈಗ ನಮ್ಮ ಅಸ್ತಿತ್ವನಿಲ್ದಾಗ ಮಾಡ್ಯಾರೆ. ಸೊ ಅದು ಭಾಳ ಇಂಪಾರ್ಟೆಂಟ್. ಈಗ ಯಾವುದು ತನ್ನ ಜಮ್ಮ, ಗಡಿ ಮತ್ತು ನಾಡು, ಈಗ ಹೆಂಗೆ ನಾವು ಹಳ್ಳಿ, ರಾಜ್ಯ ಅಥವಾ ದೇಶ ಅಂತ ಕರಿತೀವಿ, ಆ ಕಾನ್ಸೆಪ್ಟು ಅವರ ತುಂಬ ಅಚ್ಚುಕಟ್ಟಾಗಿದೆ. ವಂಡರ್ಫುಲ್. ನೋಡಿ, ಇಲ್ಲೊಂದು ವಿಷಯ, ಭಾಷಾವಾರು ಪ್ರಾಂತ್ಯ ಮಾಡಿದಾಗ ಕನ್ನಡ ಭಾಷಿಕರಿಗೆ ಕರ್ನಾಟಕ ಪ್ರಾಂತ್ಯ ಕೊಡಲಾಯಿತು, ತೆಲುಗು ಮಾತಾಡೋರಿಗೆ ಆಂಧ್ರ ಪ್ರದೇಶ ಕೊಡಲಾಯಿತು, ತಮಿಳುನಾಡು ಕೊಡಲಾಯಿತು. ಇವರು ಕಾಟುನಾಡು ಅಂತ ಅವ್ರು ಇಟ್ಕೊಂಡು ಅವ್ರದ್ದೇ ಒಂದು ಪ್ರಾಂತ್ಯ ಮತ್ತು ಅವ್ರದ್ದೇ ಭಾಷಿಕರಿರುವಂಥ ಒಂದು ಜಾಗ ಇತ್ತು. ಆದರೆ ಅವ್ರನ್ನ ಯಾರೂ ಕೇಳಲಿಲ್ಲ ಆ ಟೈಮಲ್ಲಿ. ಅವ್ರಿಗೆ ಯಾವ್ದು ರಾಜ್ಯನೂ ಸಿಗಲಿಲ್ಲ, ಯಾವ್ದು ಭೂಮಿನೂ ಸಿಗಲಿಲ್ಲ. ಅವ್ರದ್ದು ಅಂತ ಇಲ್ಲವೇ ಇಲ್ಲ. ಆ್ಯಕ್ಚುಲಿ ಅದ್ರ ವಿರುದ್ಧವಾಗಿ ಏನು ಮಾಡಲಾಯಿತು ಅಂದರೆ, ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ತಂದಾಗ ಕಾಡಿಂದ ನೀವು ಹೊರಗಡೆ ಹೋಗಬೇಕು ಅಂತ ಅವ್ರಿಗೆ ಆದೇಶ ಮಾಡಲಾಯಿತು. ಆ್ಯಕ್ಚುಲಿ ಸೊ ಗೊತ್ತಾಯ್ತು, ನಾ ಅಂಡರ್ಸ್ಟ್ಯಾಂಡ್ ಸರ್. ಎಸ್, ನೀವು ಅಂದರೆ ನಾವು ಗಮನಿಸ್ಬೇಕಾದ್ದು ಏನಂತಂದರೆ, ನಾವು ದೇವರಾಜ ಅರಸವರು ಉಳುವನೆ ಒಡೆಯ ಅಂತ ಹೇಳಿ ಉಳುವರಿಗೆಲ್ಲ ಭೂಮಿ ಕೊಟ್ಟರು ಅಂತ ನಾವು ಹೇಳ್ತೀವಿ, ಮಾಡಿರಲಿಲ್ಲ ಅಂತಲ್ಲ. ಅದೇ ದೇವರಾಜ ಅರಸವರಿಗೆ, ನಮ್ಮ ಆದಿವಾಸಿಗಳಿಗೆ ಬಿರ್ಸಾ ಮುಂಡೆ ಹೇಳಿದಾಗೆ 1890s ಉಳುವನು ಭೂಮಿ ಹೊಡೆಯ ಹೇಗೋ ವಾಸಿಸುವಂದೇ ಕಾಡು ಅಂತ ಅವರು ಬ್ರಿಟಿಷ್ ವಿರುದ್ಧ ಘೋಷಣೆ ಮಾಡಿದ್ದು. ಯಾರು ಮಾಡಿದ್ದು? ಬಿರ್ಸಾ ಮುಂಡ, ನಮ್ಮ ಆದಿವಾಸಿ ನಾಯಕ. ಅವರ ಮಾತು ನಮ್ಮ ಸರ್ಕಾರಕ್ಕೆ ಅವತ್ತು ಯಾಕೆ ಹೊಳೆದಿಲ್ಲ? ಉಳುವನಿ ಭೂಮಿ ಕೊಟ್ಟವ್ರಿಗೆ ವಾಸಿಸುವಂದೇ ಕಾಡು ಕೊಟ್ಟಿದ್ರೆ ಈ ಸಮಸ್ಯೆನೇ ಇರ್ತಿರಲಿಲ್ಲ. ಕರೆಕ್ಟ್. ವನ್ಯಜೀವಿ ಕಾಯ್ದೆ ಬರ್ತಾನೂ ಇರಲಿಲ್ಲ. ಅದು ವನ್ಯಜೀವಿ ಕಾಯ್ದೆ ತರಂದ್ರೂ ವನ್ಯಜೀವಿ ಮತ್ತು ಆದಿವಾಸಿ ಸಂರಕ್ಷಣಾ ಕಾಯ್ದೆ ಅಂತಂದರೆ ಕಾಡು ಮತ್ತು ಆದಿವಾಸಿಗಳು ಎಲ್ಲ ಉಳಿತಿದ್ದು. ಎಕ್ಸಾಕ್ಟ್ಲಿ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಬದಲಾಗಿ ವನ್ಯಜೀವಿ ಮತ್ತು ಆದಿವಾಸಿ ಸಂರಕ್ಷಣಾ ಕಾಯ್ದೆ ತರಬೇಕಾಗಿತ್ತು. ಓಕೆ. ಅದು ಆಗಲೂ ಸರ್ಕಾರ ಗೊತ್ತಿತ್ತು, ಯಾರು ಅದ ಇದು ತಗೊಂಡು ಭಾಳ ಇದಾಗಿ ತಗೊಂಡು ಮಾಡಲಿಲ್ಲ ಸರ್, ಗಮನಕ್ಕೆ ತಗೊಂಡು ಮಾಡಲಿಲ್ಲ. ಅಂದರೆ ಗಮನಕ್ಕೆ ಇತ್ತು ಆದಿವಾಸಿಗಳವರಂತ ಚೆನ್ನಾಗಿ ಗೊತ್ತಿತ್ತು ಅವ್ರಿಗೆಲ್ಲ. ಆಮೇಲೆ ಮುಖ್ಯವಾಗಿ ಇಲ್ಲಿ ಏನಾಯಿತು ಅಂತಂದ್ರೆ, ರಾಜರು ಆಳ್ವಿಕೆ ಬಂತು. ಆಗ ಇವರು ಏನೂ ತೊಂದರೆ ಕೊಡಲಿಲ್ಲ. ಬ್ರಿಟಿಷ್ನವರು ಆಳ್ವಿಕೆ ಬಂತು, ಆಗಲೂ ಏನೂ ತೊಂದರೆ ಆಗಲಿಲ್ಲ. ಅಲ್ಲಿ ತೊಂದರೆ ಆದ್ದು ಜಾರ್ಖಂಡ್ನಲ್ಲಿ ತೆರಿಗೆ ವಸೂಲಿ ಮಾಡೋಕ್ಕೆ ಹೋದಾಗ ಆಗ ಸಿಡ್ದಿದ್ದದ್ದು ಬಿರ್ಸಾ ಮುಂಡಾ ಅವರು. ಭಿಕ್ಷಾಕೆಗಳಿಗೆ ಬೇಕಾದ್ರೆ ಕೊಡ್ತೀವಿ, ತೆರಿಗೆ ಕೊಡಲ್ಲ, ಇದು ನಮ್ಮದು ಅಂತ. ಆಗ ಅವರು ಅಲ್ಲಿಂದ ಹೋರಾಟ ಆಗಲೇ ಶುರು ಮಾಡಿದರು ನಮ್ಮ ಆದಿವಾಸಿಗಳ ವಿರುದ್ಧ. ಅವರು 30 ವರ್ಷಕ್ಕೆ
ತೀರೋಗ್ಬಿಟ್ರು ಅವರು. ಈಗ ನಮ್ಮ ರಾಜ್ಯಕ್ಕೆ ಬರೋದಾದ್ರೆ ನಿಮ್ಮ ಬ್ರಿಟಿಷರ ಕಾಲದಲ್ಲಿ ನಿಮ್ಗೆ ಏನು ಸಮಸ್ಯೆ ಆಗಲಿಲ್ಲ, ರಾಜರ ಕಾಲದಲ್ಲಿ ಏನು ಸಮಸ್ಯೆ ಆಗಲಿಲ್ಲ, ನಮ್ಮ ಸರ್ಕಾರಗಳು ಬಂದ್ಮೇಲೆ ನಿಮ್ಗೆ ಸಮಸ್ಯೆ ಆಯಿತು, ಅಂದ್ರೆ ಪ್ರಜಾಪ್ರಭುತ್ವ ಬಂದ್ಮೇಲೆ ನಿಮ್ಗೆ ಸಮಸ್ಯೆ ಹೇಳ್ತಾ ಇದ್ರು. ವನ್ಯಜೀವಿ ಕಾಯ್ದೆ ವನ್ಯಜೀವಿ ಕಾಯ್ದೆ ಬಂದರೆ ಇನ್ನೂ ಸಮಸ್ಯೆ ಆಗುತ್ತೆ. ಆಮೇಲೆ ಆ ಕಾಯ್ದೆ ಬಂದಮೇಲೆ ರಾಜ್ಕುಮಾರ್ ಅವರು ಬಂದು ನಾವು ವಾಸ ಮಾಡೋ ಸ್ಥಳದಲ್ಲಿ ಗಂಧಗುಡಿ ಫಿಲಮ್ ತೆಗೆದ್ರು. ಓ ಹೌದಾ? ಆಗ ನಾನು ಚಿಕ್ಕ ಹುಡುಗ ಅವ್ರ ಶೂಟಿಂಗ್ ಎಲ್ಲ ನೋಡಿದ್ದೆ. ಓಹೋ ಓಕೆ. ಆಗ ಇನ್ನೂ ಅವೇರ್ನೆಸ್ ಆಗ್ಬಿಡ್ತು ಸರ್ಕಾರ. ಅವ್ರ ಪ್ರೇಮಿಯವರು. ಹೌದಾ? ರಾಜ್ಕುಮಾರ್ ಇಷ್ಟ ಓಕೆ ಓಕೆ. ಆಮೇಲೆ ಸರ್ಕಾರ ಯಾವಾಗ ಅವೇರ್ನೆಸ್ ಆಯಿತು, ಇಲ್ಲಿ ಯಾರು ವಾಸ ಮಾಡೋಂಗಿಲ್ಲ, ವನ್ಯಜೀವಿಗಳ ಸಂರಕ್ಷಣೆ ಮಾಡಬೇಕು ಅಂತ, ಹಾಗೆಲ್ಲ ಆನೆ ಪಳಗ್ಸೋಕ್ಕೆ ನಮ್ಮವ್ರು ಬೇಕಾಯ್ತು, ಆನೆ ಕಾವಡಿಯಾಗಿ ನಮ್ಮವ್ರು ಬೇಕಾಯಿತು. ಆಗ ಸುಂದರವಾದ ದಸರಾ ಮಾಡೋಕೆ ಆನೆಲ್ಲ ತಗೊಬಂದು ದಸರಾ ಮಾಡಬೇಕಾಯ್ತು. ಆಗ ಬೇಕಾಯಿತು ನಮ್ಮವರೆಲ್ಲ. ಓಕೆ. ಆಗ ಇವರು ಎಷ್ಟೇ ಕಾಡುಗಣಿ ಓಡಾಡಲಿ, ಏನೇ ಸಂಗ್ರಹ ಮಾಡಲಿ, ಇವ್ರಿಗೆ ಯಾರೂ ತೊಂದರೆ ಕೊಡ್ತಿದ್ದಿಲ್ಲ. ಅದಕ್ಕೆ ಆಗ ಇವರು ಇದು ನಮ್ಮದು ಅನ್ಕೊಬಿಟ್ರು, ಇದು ಕಾಡೆಲ್ಲ ನಮ್ಮದೇ, ನಮ್ಮನ್ನು ಯಾವಾಗಲೂ ಸರ್ಕಾರ ಏನೂ ಮಾಡಲ್ಲ ಅಂತ ಇವರು ಕೇಳೋಕ್ಕೆ ಹೋಗಲಿಲ್ಲ. ಆಗ ಅವ್ರು ತೊಂದರೆ ಕೊಡ್ತಿದ್ದಿಲ್ಲ, ಸುಮ್ಮನೆ ಆಗ್ಬಿಟ್ರು. ಯಾವಾಗ ಈ ಪ್ರಜಾಪ್ರಭುತ್ವ ಬತ್ತು, ಗಂಧಗುಡಿ ಇದು ಅವೇರ್ನೆಸ್ ಆಯಿತು, ಆದಮೇಲೆ ಯಾರು ವಾಸ ಮಾಡೋಂಗಿಲ್ಲ, ಅಂಥದ್ವಾಗಿ ಅವರ ಕಾಡಿನಿಂದ ಹೊರಗೆ ತೆಗೆದ್ರು. ಹೊಸ ಜನ ಬಂದು ಹಂಚಲ್ಲಿ ಉಳ್ಕೊಂಡ್ರು. ಎಲ್ಲಿ ಉಳ್ಕೊಂಡ್ರು? ಕಾಡು ಹಂಚಲಿ. ಕೆಲವು ಜನ ಹಳ್ಳಿಗೆ ಬಂದುಬಿಟ್ರು, ಬಂದು ಜೀತ ಮಕ್ಕಳು ಸಾಕಬೇಕಾಯ್ತು, ಜೀತ ಮಾಡೋದು. ಆಮೇಲೆ 91ನೇ ಇಸ್ವಿಲಿ ಈ ಕಡೆ ಕಾಡಿಗೆ ಹೋಗಂಗಿಲ್ಲ, ಹಳ್ಳಿಗಳಲ್ಲಿ ಕೆಲಸ ಇಲ್ಲ, ಆಮ್ಯಾಗ ಸಾಲ ಕೇಳಿದ್ರೆ ಯಾರು ಕೊಡೋದಿಲ್ಲ. ಹಂಗೆ ಅಷ್ಟು 8 ಮಕ್ಕಳು ಒಂದೇ ರಾತ್ರಿಗೆ ಸತ್ತೋಗ್ಬಿಟ್ರು. ಅದು ದೊಡ್ಡ ಹೋರಾಟ. ಹೌದಾ? ಹೌದು ಸರ್. ಎಲ್ಲಿ ಸರ್ ಆಗಿದ್ದದು? ದಡದಳ್ಳಿ ಅಂತ ಒಂದು ನಾಡಿ, ದಡದಳ್ಳಿ ಕೋಟೆ, ಕಾಕನಕೋಟೆ ಹೆಂಚು. ಅಲ್ಲಿ ಇಡೀ ಸರ್ಕಾರವೇ ಬರೋಂಗೆ ದೊಡ್ಡ ಹೋರಾಟ ಮಾಡಿದ್ವು. ಎಲ್ಲ ಸರ್ಕಾರದ ಇಲಾಖೆಗಳೆಲ್ಲ ಬಂದು ಅಲ್ಲಿ ಸಿಕ್ಕಿದ್ದು ಒಂದು ರೋಡ್ ಆಯಿತು, ಒಂದೊಂದು ಮನ, ಒಂದು ಅಂಗನವಾಡಿ ಆಯಿತು. ಬದುಕಿನಲ್ಲಿ ಏನೂ ಅವ್ರಿಗೆ ಆಗನೇ ಇಲ್ಲ. ಭೂಮಿ ಆಗಲಿ ಬದುಕೋಕ್ಕೆ ಪರ್ಯಾಯವಾಗಿ ಏನೂ ಆಗನೇ ಇಲ್ಲ. ಆಮೇಲೆ ಈಚೀಚೆಗೆ ಕಾಕನಕೋಟಲ್ಲಿ ಸರ್ಕಾರದಲ್ಲಿ ನಮ್ಮ ಮಕ್ಕ ಓದೋಕ್ಕೆ ಸ್ಕೂಲ್ ಕಟ್ಕೊಡಿ ಅನ್ನೋ ಫಾರೆಸ್ಟ್ನವ್ರು ಕಟ್ಟಾಕ್ಬಿಟ್ಟಿಲ್ಲ, ಕಾಯ್ದೆ ಪ್ರಕಾರ ಏನೂ ಮಾಡೋಂಗಿಲ್ಲ ಅಭಿವೃದ್ಧಿ ಅಂತ. ಅಂಗನವಾಡಿನಾರು ಮಾಡಿಕೊಡಿ. ಅಲ್ಲೊಂದು 3 ಮಕ್ಕ ಸತ್ತೋಗ್ಬಿಟ್ಟು ಊಟಕ್ಕಿಲ್ಲದೆ ಇಲ್ದೇ. ಆಮೇಲೆ ಕೇರಳ ಗೌರ್ಮೆಂಟು ನ್ಯೂಟ್ರಿಷನ್ ಫುಡ್ಡು ಅಂತ ಕೊಡಬೇಕಾಯ್ತು. ಆಗ ಕೇರಳಕ್ಕೆ ಹೋಗಿ ಆ ಗೌರ್ಮೆಂಟ್ ಆರ್ಡ್ರ್ ತಂದು ನಮ್ಮ ಸರ್ಕಾರಕ್ಕೆ, ಯಡಿಯೂರಪ್ಪನವ್ರ ಸರ್ಕಾರ ಇತ್ತು ಆಗ, ಮನವಿ ಮಾಡ್ದೋ, ಕೇರಳ ರಾಜ್ಯದಲ್ಲಿ ಮಾಡ್ತಾರೆ, ಇಲ್ಲಿ ಸ್ಕೂಲ್ ಇಲ್ಲ, ಅಂಗನವಾಡಿ ಇಲ್ಲ, ಬದುಕಕ್ಕೆ ಪರ್ಯಾಯ ಏನು ಸರ್ಕಾರ ನೀವು ಮಾಡಿಲ್ಲ, ಇವ್ರಿಗೆ ನ್ಯೂಟ್ರಿಷನ್ ಫುಡ್ ಯಾರು ಕೊಡಿ ಅಂತ. ಆಗ ವರ್ಷದಲ್ಲೇ 6 ತಿಂಗಳು ರೇಷನ್ ಕೊಡೋಕ್ಕೆ ಶುರು ಮಾಡೋದು. ಎಲ್ಲನೂ ಅಕ್ಕಿ, ರಾಗಿ, ಗೋಧಿ, ಎಣ್ಣೆ, ತುಪ್ಪ, ಮೊಟ್ಟೆ ಇವನ್ನೆಲ್ಲ ಕೊಡೋಕ್ಕೆ ಶುರು ಮಾಡಿದ್ರು. ಆಗ ಕಾಂಗ್ರೆಸ್ ಸರ್ಕಾರ ಬಂದು 1 ವರ್ಷಕ್ಕೆ ಇದು ಮಾಡ್ತು. ಆಗ ಇವನ್ನೆಲ್ಲ ನೋಡಿ ಚರ್ಚೆ ಮಾಡ್ತಾ 89ರಲ್ಲಿ ಬೆಂಗಳೂರಿನಲ್ಲಿ ನ್ಯಾಷನಲ್ ಲಾ ಕಾಲೇಜಲ್ಲಿ ಒಂದು ಚರ್ಚೆ ಆಯಿತು ಸರ್. ಆಗ ಒಬ್ಬರು ಪ್ರೊಫೆಸರ್ ಇದ್ದರು, ಸೃಜನ್ ಮ್ಯಾಥಿ ಅಂತ. ಅವರಂದರು, ಹಿಂಗೆ ತೆಗಿಯಂಗಿಲ್ಲ ಸೋಮಣ್ಣ, ಜನಗಳಿಗೆಲ್ಲ ಯಾವುದ್ರ ಮೇಲೆ ಅವಲಂಬನೆ ಆಗಿದ್ರು ಅವ್ರಿಗೆಲ್ಲ ನೋಟಿಸ್ ಕೊಟ್ಟು ಇಂಥ ಕಾಯ್ದೆ ಬತ್ತಾದ ಅಂತ ಅವ್ರಿಗೆ ಜಾಗೃತಿ ಮೂಡಿಸಿ, ಆಗ ನೀವು ಯಾರೂ ವಾಸ ಮಾಡೋಂಗಿಲ್ಲ ಈ ಕಾಯ್ದೆ ಪ್ರಕಾರ ಅಂದ್ಬಿಟ್ಟು ಸಮುದಾಯ ಕುಂಡ್ರಿಸ್ಕೊಂಡು ಅವರು ಎಲ್ಲಿ ಇಷ್ಟಪಡ್ತಾರೋ ಆ ಜಾಗಕ್ಕೆ ತಂದು ಎಲ್ಲ ಅಭಿವೃದ್ಧಿನೂ ಮಾಡಬೇಕಾಯ್ತು. ನೋಟಿಸ್ ಕೊಟ್ಟಿಲ್ಲ, ಭಾಳ ಅನ್ಯಾಯ ಮಾಡೋರು ಅಂದಮೇಲೆ ಆಗ ಸರ್ಕಾರದ ಮುಂದೆ ಹೋರಾಟ ಶುರು ಮಾಡಿದ್ವು. ನಮಗೊಂದು ಕಮಿಷನ್ ಮಾಡಿಕೊಡಿ, ನಮ್ಮ ಏನೇನು ತಗೋತಿದ್ದೋ ಕಾಡ ಸಂಗ್ರಹ ಮಾಡ್ತಿದ್ದೋ, ಎಲ್ಲ ಸಹ ಮಾಡ್ತಿದ್ದೋ, ಅವೆಲ್ಲ ನಮ್ಗೆ ಏನು ಜಾಗೃತಿ ಇಲ್ಲ, ಅರಿವು ಮೂಡಿಸಿಲ್ಲ ನೀವು ಅಂತ ಹೇಳಿದ್ಮೇಲೆ ಸರ್ಕಾರ ಒಪ್ಕೊಂಡು ಒಂದು ಕಮಿಷನ್ ಮಾಡಿಕೊಡ್ತು. ಆಗ ಅರ್ಜಿ ಆಫೀಸ್ಗೆ ಬಂದು ಹಾಕಬೇಕು, ನಮ್ಮದು ದುಡ್ಡಿಲ್ಲ. ಅದಕ್ಕೆ ಅವ್ರನ್ನ ಕೇಳ್ಕೊಂಡು ನಾವು ಆ ಸಮಯದಲ್ಲಿ, ನೀವು ಎಲ್ಲೆಲ್ಲಿ ಜನ ಅವ್ರು ಆಡಿ ಜನ ಆ ಪಂಚಾಯತಿ ವೈಜು ಬಂದು ಕೋರ್ಟ್ ಮಾಡಿ ಅಂತ. ಆಗ ನಮ್ಮ ಕಷ್ಟ ಸುಖಗಳನ್ನೆಲ್ಲ ಅಲ್ಲಿ ಬರ್ದು, ಮೂಲ ನಮ್ಮ ಜಮ್ಮ, ಅಲ್ಲಿ ನಮ್ಮ ದೇವರು, ಮಸಾಣ, ಇಂಥ ಗೆಡ್ಡೆ ಗೆಣಸು, ಇಷ್ಟು ಥರದ ಗೆಣಸು, ಇಷ್ಟು ಥರದ ಅಣಬೆ, ಇಷ್ಟು ಥರದ ಸೊಪ್ಪು, ಅವೆಲ್ಲ ತೆಗಿತು. ಏಕೈಕಿ ನಮ್ಮ ತೆಗೆದುಬಿಟ್ಟು ನೀವು ಹೊರಗೆ ನಮ್ಗೆ ಅವ ಮರಳಿ ಕೊಡಿ ಅಂತ. ಆಗ ಸರ್ಕಾರದವರು ನಮ್ಮ ವಿರುದ್ಧ ಅವನ್ನೆಲ್ಲ ಕೊಡೋಕ್ಕೆ ಬರಲ್ಲ ಅಂತ ಆರ್ಡ್ರ್ ಮಾಡಿದ್ರು. ಆಗ ಹೈಕೋರ್ಟ್ಗೆ ಶ್ರೀಕಾಂತ್ ಸರ್ ನಾವೆಲ್ಲ ಹೋಗಿ ಹೈಕೋರ್ಟ್ಗೆ ಒಂದು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಹಾಕಿದೆವು.